ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ಏನು ಹೇಳ್ಬೇಕ್ರಿ? ನಮ್ದು ಏನಾದರೂ ತಪ್ಪಿದ್ರೆ ತಪ್ಪಾಗೈತಿ ಅಂತ ಹೇಳ್ರಿ, ಅದನ್ನು ತಿದ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ. ಅದನ್ನ ಬಿಟ್ಬಿಟ್ಟು ಬ್ಯಾಡ್ ಕಮೆಂಟ್ಸ ಹಾಕಕ್ಕೆ ಹೋಗ್ಬೇಡ್ರಿ, ಅದರಿಂದ ತುಂಬಾ ನೋವಾಗ್ತೈತ್ರಿ ನಮ್ಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೊಳ್ತೇನೆ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನೋಡಿರಿ, ಇವತ್ತು ನಮ್ಮ ಮಾರ್ನಿಂಗ್ ಮನೆ ಕಡೆನ ನರ್ಸರಿದಿಂದ ಹೂವಿನ ಗಿಡಗಳು ಎಲ್ಲ ಮಾರಕ್ಕೆ ಬಂದಿದ್ರೆ, ಸೊ ಹಾಗಾಗಿ ನಾವು ಒಂದು ಗಿಡ ತೊಗೊಂಡು ಅದನ್ನು ಎಣ್ಣೆ ಖಾಲಿಯಾಗಿರ್ತಕ್ಕಂಥ ಡಬ್ಬಿ ಒಳಗೆ ಹಚ್ಚಿದ್ದೀವಿ ರೀ. ಇಲ್ಲಿ ನೋಡ್ಬೋದು ನೀವು, ಹಚ್ಚೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೂ ಕೂಡ ಆದವು ರೀ. ಹಂಗೆ ಇಲ್ಲಿ ಹಪ್ಪಳ ಮಾಡೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ರೀ. ಎಲ್ಲರೂ ಕೂಡಿ ಹಪ್ಪಳ ಮಾಡಿದ್ದೀವಿ ರೀ. ಹಪ್ಪಳ ಎದ್ರು ಅಂದ್ರೆ ಅಕ್ಕಿ ಮತ್ತು ಸಾಬುದಾನಿ ಮಿಕ್ಸ್ ಮಾಡಿ ಬಿಸ್ಕೊಂಬಂದಿದ್ದು ಹಪ್ಪಳ ರೀ ಇವು. ಸೊ ಹಪ್ಪಳ ಎಲ್ಲ ಮಾಡಿದ್ದೀವಿ ರೀ. ಅದನ್ನು ಕಾಗದ ಮ್ಯಾಗೆಲ್ಲ ಒಣಗಿ ಹಾಕಿದ್ದೆವು, ಹಪ್ಪಳ ಮಾಡಿದ್ದೀವಿ ರೀ. ಅಲ್ರಿ ಜನ ನೋಡ್ರಿ, ನಾವು ಎಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ರೀ. ಅವರಿಗೆ ನೋಡೋ ಇಷ್ಟ ಇದ್ರೆ ನೋಡ್ಬೇಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೇಕ್ರಿ. ಅದನ್ನ ಬಿಟ್ಬಿಟ್ಟು ಬ್ಯಾಡಾಗಿ ಕಮೆಂಟ್ ಮಾಡಿದ್ರೆ ನಮಗೂ ಮನಸ್ಸಿಗೆ ನೋವು ಆಗ್ತೈತ್ರಿ. ಅದರಿಂದ ಇನ್ನೂ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಬರೋಂಗಿಲ್ಲ ರೀ. ಸೊ ಹಾಗಾಗಿ ಯಾರೂ ಕೆಟ್ಟದಾಗಿ ಕಮೆಂಟ್ಸ್ ಮಾಡೋಕ್ಕೆ ಹೋಗಬೇಡ್ರಿ. ಏನಾದರೂ ತಪ್ಪಾಗಿದ್ರೆ ಹೇಳ್ರಿ, ಅದನ್ನು ನಾವು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅದನ್ನು ಬಿಟ್ಟು ನೀವು ಹೀಗೆಲ್ಲ ಕಮೆಂಟ್ಸ್ ಹಾಕಿದ್ರೆ ತುಂಬಾ ಬೇಜಾರಾಗ್ತೈತ್ರಿ. ವಿಡಿಯೋ ಮಾಡೋಕ್ಕೂ ಮನಸ್ಸು ಬರೋಂಗಿಲ್ಲ ರೀ. ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡೋದಿತ್ತು ರೀ. ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿ ಇನ್ನೂ ಇಷ್ಟೆಲ್ಲ ಕೆಲಸ ಐತ್ರಿ. ಬಾಂಡೆ ಎಲ್ಲ ತಿಕ್ಕಬೇಕು. ಸೊ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿ ಮುಗಿಸಿದ್ದೀನಿ ರೀ. ಇಲ್ಲಿ ಹಾಲು ಕೂಡ ಕಾಸಿದ್ದೀನಿ ರೀ. ಇವಾಗ ಒಂದು ರಾಶಿ ಗಂಟ್ಲೆ ಅರ್ಬಿ ಮಡ್ಚೋ ಕೆಲಸ ಐತ್ರಿ, ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ನಿ ಇವಾಗ. ಸೊ ನನ್ನ ಮಕ್ಕಳದ ಬಟ್ಟೆ ಸಪ್ರೇಟ್, ನಮ್ಮದು ಸಪ್ರೇಟ ಮಾಡಿ ಇಟ್ಟಿದ್ನಿ. ಫೈನಲಿ ನೋಡ್ರಿ, ಹಿಂಗೆ ಮಡಚಿ ಇಟ್ಬಿಟ್ನಿ ಎಲ್ಲ. ಇದು ಇವತ್ತಿನ ವ್ಲಾಗ್ ಐತ್ರಿ. ಹೊಸಬ್ರು ಯಾರಾದರೂ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ನೋಡ್ರಿ, ಇಲ್ಲಿ ನಮ್ಮ ಮನೆ ಸೈಡ್ ಮದ್ವೆ ಇತ್ತು. ಹೀಗಾಗಿ ಇದು ಹನುಮಪ್ಪನ ಗುಡಿ ಕಡೆ ಹಾಲ್ಗಂಬ ಒಯ್ಯಕ್ಕೆ ಅಂಥೇಳಿ ಬಂದಿದ್ದಾರೆ ನೋಡ್ರಿ. ನಿಮ್ಮ ಕಡೆ ಏನಂತಾರೆ ಅಂಥೇಳಿ ಕಮೆಂಟ್ ಮಾಡಿರಿ. ನಮ್ಮ ಸೈಡೆಲ್ಲ ಹಾಲ್ಗಂಬ ಅಂತಾರೆ ನೋಡ್ರಿ ಇದಕ್ಕೆ. ನೋಡ್ರಿ ಹಾಲ್ಗಂಬ ಹೆಂಗೆ ಒಯ್ಯತಾರೆ ಅಂಥೇಳಿ. ನೋಡ್ರಿ, ನಿಮ್ಗೆ ಕಮೆಂಟ್ಸ್ ಮಾಡೋರಿಗೆ ಹೇಳಕತ್ತೇನೆ ರೀ, ನೀವು ಬ್ಯಾಡ್ದಾಗೆ ಕಮೆಂಟ್ಸ್ ಮಾಡೋದಿತ್ತಂದ್ರೆ ಮುಂಚಿತವಾಗಿಯೇ ಹೇಳಿಬಿಡ್ರಿ. ನಿಮಗೋಸ್ಕರನ ಅಂಥೇಳಿ ಒಂದು ವಿಡಿಯೋ ಮಾಡಿಬಿಡ್ತೇನೆ ನಾನು. ಅದು ಕೆಟ್ಟ ಕಮೆಂಟ್ಸ್ ಮಾಡ್ತೀರಿ ಮಾಡಿರಿ, ಬ್ಯಾಡ್ ಕಮೆಂಟ್ಸ್. ಹಂಗೆ ಕೆಟ್ಟ ಮನಸ್ಸಿನವರು ಕೆಟ್ಟ ಕಮೆಂಟ್ಸ್ ಮಾಡೋಕ್ಕೆ ಸಾಧ್ಯ ರೀ. ಒಳ್ಳೆ ಮನಸ್ಸಿನವ್ರು ಇರೋರು ಯಾರೂ ಹಂಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಆ ರೀತಿ ಏನು ಎಲ್ಲ ಕಮೆಂಟ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಮಗೂ ಮನಸ್ಸು ಅನ್ನೋದು ಇರ್ತೈತ್ರಿ, ಮನಸ್ಸಿಗೆ ತುಂಬಾ ಬೇಜಾರಾಗ್ತೈತ್ರಿ. ಇಲ್ಲಿ ನೋಡ್ರಿ, ಮದ್ವೆದು ಹಾಲ್ಗಂಬೆಲ್ಲ ಒಯ್ಯಕತ್ತಿದ್ರೆ, ಸೊ ಬಜ್ಜಾರ ಫುಲ್ ಡ್ಯಾನ್ಸ್ ಮಾಡಕತ್ತಿದ್ರೆ ಸಖತ್ತಾಗಿ. ಅದಕ್ಕಾಗಿ ಒಂದು ಕ್ಲಿಪ್ ಇರಲಿ ಅಂಥೇಳಿ ವಿಡಿಯೋ ಮಾಡಿದ್ದೀನಿ ರೀ. ಅದನ್ನು ನಿಮ್ಮ ಸೈಡ್ ಇದಕ್ಕೆ ಏನಂತಾರೆ ಅಂಥೇಳಿ ಕಮೆಂಟ್ ಮಾಡಿರಿ. ಮದುವೆ ಮುಂಚೆನ ಇದನ್ನ ಹಾಲ್ಗಂಬ ಅಂಥೇಳಿ ಒಯ್ತಾರೆ ನೋಡ್ರಿ. ಹಂಗೆ ದೇವ್ರ ಗುಡಿಗೆ, ನಮ್ಮ ಮನೆ ಹತ್ರ ಒಂದು ದೇವ್ರ ಗುಡಿ ಐತ್ರಿ, ಲಕ್ಕಮ್ಮ ದೇವಿ ಅಂಥೇಳಿ. ಅದ್ರದ್ದು ಪಾದ ಕಟ್ತಾರೆ ಅಂಥೇಳಿ ಬೇರೆ ಊರದವ್ರು ಬರ್ತಾರೆ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ. ಅದು ಪಾದ ಕಟ್ಟಕ್ಕೆ ಬಂದಿದ್ರೆ, ಸೊ ನೋಡ್ರಿ, ಇಲ್ಲಿ ಮಳೆಗಾಲೆಲ್ಲ ಸ್ಟಾರ್ಟ್ ಆಗಿಬಿಟ್ಟೈತಿ. ಅಷ್ಟಾದ್ರೂ ಮಳೆ ಒಳಗೆ ಬಂದಿದ್ದಾರೆ. ಭಂಡಾರೆಲ್ಲ ಫುಲ್ ಹಾರ್ಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಳೆ ಅಂತೂ ಫುಲ್ ಜೋರು ಬಂತ್ರಿ. ನಿಮ್ಮ ಕಡೆ ಹೆಂಗೈತೆ ಮಳೆ ಅಂಥೇಳಿ ಕಮೆಂಟ್ ಮಾಡಿರಿ. ಭಂಡಾರ ನೋಡ್ರಿ ಎಷ್ಟು ಹಾರ್ಸತ್ತಾರ ಅಂಥೇಳಿ. ಮತ್ತು ದೀಡ್ ನಮಸ್ಕಾರ ಕೂಡ ಹಾಕತ್ತಿದ್ರಿ. ನಮ್ಮ ಸೈಡೆಲ್ಲ ದೀಡ್ ನಮಸ್ಕಾರ ಅಂತಾರೆ. ನಿಮ್ಮ ಸೈಡ್ ಏನಂತಾರೆ ಅಂಥೇಳಿ ಕಮೆಂಟ್ ಮಾಡಿರಿ. ಪ್ಲೀಸ್ ಯಾರೂ ಬ್ಯಾಡ್ ಕಮೆಂಟ್ ಅಂತೂ ಹಾಕಕ್ಕೆ ಹೋಗ್ಬೇಡ್ರಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಹೇಳ್ರಿ, ಅದನ್ನು ನಾವು ತಿದ್ಕೊಳ್ತೀವಿ. ನೋಡ್ರಿ, ಇಲ್ಲಿ ಮಳೆ ಎಷ್ಟು ಜೋರಾಗೈತೆ ಅಂದರೆ ಫುಲ್ ಗಿಡಗಳೆಲ್ಲ ಅಳೆಗಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೀ. ನೋಡ್ರಿ ಹೆಂಗೆ ಗಿಡ ಅಳೆಗಡತ್ತವ.
ಅವರು ಪಾಪ ದೀಡ್ ನಮಸ್ಕಾರ ಹಾಕೋರು. ಹಂಗೆ ಮಳೆ ಒಳಗೆ ಹುಡುಗರೆಲ್ಲ ಕೂಡಿ ದೀಡ್ ನಮಸ್ಕಾರ ಹಾಕಿ ಸ್ಟಾರ್ಟ್ ಮಾಡಿರಿ. ನೋಡ್ರಿ ಇಲ್ಲಿ ಹೆಂಗೆ ಹಾಕತ್ತಾರ, ಎಷ್ಟು ಸ್ಪೀಡಾಗಿ ಹಾಕಾಕತ್ತಾರ ಅಂತೇಳಿ. ಹೋಗಕ್ಕೆ ಜಾಗನೂ ಇರಲಿಲ್ಲ, ಹಾಗಾಗಿ ಈ ಹುಡುಗಿಯರು ಈ ಸೈಡದಿಂದ ಹೊಂಟಾರ ನೋಡ್ರಿ. ಅಷ್ಟರೊಳಗೆ ಫುಲ್ಲು ಜೋರು ಮಳೆ ಬಂದುಬಿಟ್ಟಿತ್ತು ನೋಡ್ರಿ. ನೋಡ್ರಿ ಇಲ್ಲಿ ಯಾವ ರೀತಿ ಗಾಳಿ ಸ್ಟಾರ್ಟ್ ಆಗೈತಿ. ಫುಲ್ ಜೋರು ಗಾಳಿ ಸ್ಟಾರ್ಟ್ ಆಗಿಬಿಟ್ಟೈತ್ರಿ. ಮಳೆಗಿಂತನೂ ಜಾಸ್ತಿ ಗಾಳಿನೇ ಬರ್ತೈತ್ರಿ. ಗಾಳಿ ಮತ್ತು ಗುಡುಲು ಗುಡು ಅಂತೇಳಿ ಸೌಂಡ್ ಸ್ಟಾರ್ಟ್ ಆಗಿಬಿಡ್ತೈತಿ ನೋಡ್ರಿ. ಸೈಲೆಂಟಾಗಿ ಮಳೆ ಯಾವತ್ತೂ ಆಗಂಗಿಲ್ಲ ರೀ. ಈ ರೀತಿ ಜೋರದಾಗಿ ಗಾಳಿನ ಬೀಸಕ್ಕೆ ಸ್ಟಾರ್ಟ್ ಮಾಡ್ತೈತ್ರಿ. ಫುಲ್ ಜೋರು ಮಳೆ ಆಗಿಬಿಟ್ಟೈತ್ರಿ ನಮ್ಮ ಸೈಡ್ ಅಂಥೇಳಿ. ರೈತರಿಗಂತೂ ಫುಲ್ ಖುಷಿ ಆಗ್ತೈತ್ರಿ ಮಳೆ ಆದ್ರೆ. ರೈತರ ಖುಷಿ ಆದ್ರೇ ರೀ ಎಲ್ಲರೂ ಚಲೋ ಇರೋಕ್ಕಾಗ್ತೈತ್ರಿ. ರೈತರು ಬೆಳೆದಂಥ ಬೆಳೆ ಎಲ್ಲ ಬರ್ತೈತ್ರಿ. ಈಗ ನೋಡ್ರಿ ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ. ನೋಡ್ರಿ ಇಲ್ಲಿ ಗಿಡಗಳೆಲ್ಲ ಯಾವ ರೀತಿ ಅಳೆಗಾಡಕತ್ತಾವ ಅಂತೇಳಿ. ನಮ್ಮದು ಕರಿಬೇವಿನ ಗಿಡ ಅಂತೂ ಮುರಿದು ಬೀಳೋ ಥರ ಅಳೆಗಾಡಕತ್ತೈತ್ರಿ. ಇನ್ನೇನು ಮುರಿದು ಬೀಳ್ತೈತಿಪ್ಪ ಅನ್ನೋ ಹಂಗೆ ಅಷ್ಟು ಸ್ಪೀಡ್ ಅಳೆಗಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೈತ್ರಿ ಅದು. ನೋಡ್ರಿ ಇಲ್ಲಿ ಯಾವ ಥರ ಅಳೆಗಾಡತ್ತಾವ ಗಿಡ ಎಲ್ಲ. ಇದು ನಮ್ಮ ಮನೆ ತಕ್ಕ ದೇವ್ರ ಗುಡಿ ಐತ್ರಿ, ಅಲ್ಲಿದೆ. ಸೈಡ್ ಗುಡಿನ ತೋದಿಲ್ರಿ, ಮಳೆ ಆಗೈತೆ ಅಷ್ಟೆ. ಮತ್ತು ಹಪ್ಪಳ ಹಾಕಿದ್ದು ಟೇಸ್ಟ್ ನೋಡ್ಬೇಕಂತ ಹೇಳಿ ಮಳೆ ಬರಾಕತ್ತೈತೆ ಹೊರಗೆ. ಸೊ ಹಾಗಾಗಿ ಹಪ್ಪಳ ಹುರಿಯೋಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಹಪ್ಪಳನ ಯಾವಾಗಲೂ ಈಗ ಸ್ವಲ್ಪ ಎಣ್ಣೆ ಒಳಗೆ ಹುರಿತು ಬರೀ, ಅಂದರೆ ಜಾಸ್ತಿ ಅಂದ್ರೆ ಯೂಸ್ ಮಾಡಿದ ಎಣ್ಣೆ ಯೂಸ್ ಮಾಡಬಾರ್ದಲ್ರಿ. ಅದಕ್ಕಾಗಿ ಸ್ವಲ್ಪ ಎಣ್ಣೆ ಯೂಸ್ ಮಾಡಿ ಹಪ್ಪಳ ಹುರಿಯಾಕತ್ತೀನಿ ರೀ ನಾನು ಇವಾಗ. ಮಳೆ ಎಲ್ಲ ಹೋದ್ಮೇಲೆ ನೋಡ್ರಿ ವಾತಾವರಣ ಎಷ್ಟು ಚೆಂದ ಆಗೈತೆ ಅಂತೇಳಿ. ನೋಡ್ರಿ ಎಷ್ಟು ಚೆಂದ ಕಾಣತೈತಿ ಈವ್ನಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.